ನಮಸ್ತೆ ಸ್ನೇಹಿತರೆ, ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಮಾಡ್ತಾಯಿದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ಈ ಸಲ ನಾನು ಯಾವ ಥರ ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ, ಗೌನ್ ಸ್ಟಿಚ್ ಮಾಡಿದ್ದೀನಿ ತೋರಿಸ್ತಾ ಇದ್ದೀನಿ. ಇದು ನೋಡಿ, ಹ್ಯಾಂಡ್ ವರ್ಕ್ ಆಗಿರುತ್ತೆ ಡಿಸೈನ್. ಇದು ಕಸ್ಟಮರ್ ಇದೇ ಥರ ಡಿಸೈನ್ ಬೇಕು ಅಂತ ನನಗೆ ಹೇಳಿದರು. ನೋಡಿ, ಸ್ಲೀವ್ಗೂ ಸಹ ಇದೇ ಥರ ಡಿಸೈನ್ಸ್ ಹಾಕ್ಸಿದ್ದೀನಿ. ಅದೇ ಇವಾಗ ಹ್ಯಾಂಡ್ ವರ್ಕರು ತುಂಬ ಡಿಮ್ಯಾಂಡ್ ಆಗಿಬಿಟ್ಟಿದ್ದಾರೆ. ಅವರೂರಲ್ಲಿ ಏನೋ ಎಲೆಕ್ಷನ್ ಇದೆ ಅಂದ್ಬಿಟ್ಟು ಎಲ್ಲ ಹೋಗ್ಬಿಟ್ಟಿದ್ದಾರೆ. ಇವಾಗಂತೂ ಈ ಹ್ಯಾಂಡ್ ವರ್ಕನ್ನು ಹುಡುಕಿ ಹ್ಯಾಂಡ್ ವರ್ಕ್ ಮಾಡ್ಸೋಕ್ಕೆ ಸಾಕಾಗ್ಬಿಡ್ತು ನನಗಂತೂ. ಒಬ್ಬರು ಕಸ್ಟಮರು 4 ಬ್ಲೌಸ್ ಕೊಟ್ಟಿದ್ದಾರೆ ಹ್ಯಾಂಡ್ ವರ್ಕ್ ಮಾಡಿಸ್ಕೊಡೋಕ್ಕೆ. ಅವ್ರದ್ದು ಮದುವೆ ಇದೆ ಅಂತೆ, ಅವ್ರದ್ದು ರಿಲೇಷನ್ ಅವ್ರದ್ದು. ಅವ್ರಿಗೆ ಅದು ಇದೊಂದು ಬ್ಲೌಸ್ ಹುಡ್ಕೋಕ್ಕೆ ಸಾಕಬೇಕಾಗೋಗ್ಬಿಡ್ತು. ಅದು ಬೇರೆ ಟೈಮ್ ಬೇರೆ 1 ವಾರ ಅಷ್ಟೇ ಕೊಟ್ಟಿರ್ತಾರೆ, ನಮ್ಗೆ ಅರ್ಜೆಂಟ್ ಬೇಕು ಅಂತ. ಆದರೂ ಒಂದು ಫಸ್ಟ್ ರೆಡಿ ಮಾಡಿ, ಒಬ್ಬ ಕಸ್ಟಮರ್ದು ಒಂದೇ ಇತ್ತು, ರೆಡಿ ಮಾಡಿ ಕೊಟ್ಟಿದ್ದೀನಿ. ಇದೆಲ್ಲ ಮದುವೆ ಬ್ಲೌಸ್ ಸ್ಯಾರೀಸ್ ಆಗಿರುತ್ತೆ. ಇದು ಒಬ್ಬರೇ ಕಸ್ಟಮರ್ದಾಗಿರುತ್ತೆ, ಅಮ್ಮ ಮಗಳದು. ಅವ್ರು ನೋಡಿ ಒಂದು ಸೀರೆ ತೊಗೊಂಡು ಬಂದು ನನಗೆ ಒಂದು 9 ವರ್ಷ ಹುಡುಗಿಗೆ ಲಂಗ ಬ್ಲೌಸು ಹೊಲ್ಕೊಡಿ ಅಂತ ಹೇಳಿದರು. ಲಂಗ ಬ್ಲೌಸು ಹೊಲ್ಕೊಟ್ಟಿದ್ದೀನಿ. ಮಿಕ್ಕಿದ ಬಟ್ಟೆಯಲ್ಲಿ 2 ಗೌನ್ ಸ್ಟಿಚ್ ಮಾಡಿದ್ದೀನಿ. ಸೆರಗದು 1 ಗೌನ್ ಸ್ಟಿಚ್ ಮಾಡಿದ್ದೀನಿ. ಮತ್ತು ಸ್ಯಾರಿಯಲ್ಲಿ ಸ್ವಲ್ಪ ಮಿಕ್ಕಿರೋದನ್ನ 1 ಗೌನ್ ಸ್ಟಿಚ್ ಮಾಡಿ, ಮತ್ತು ಲೇಸು ಅಷ್ಟೇ ಉದ್ದ ಇದ್ದಿದ್ದು. ಇದು ಕೆಳಗಡೆ ಮೇಲ್ಗಡೆ ಮಾತ್ರ ಒಂದು ಚಿಕ್ಕದು ಬಾರ್ಡ್ರ್ ಬಂದಿತ್ತು, ಅದನ್ನು ಅಟ್ಯಾಚ್ ಮಾಡಿ ಅದೊಂದನ್ನು ಗೌನ್ ಸ್ಟಿಚ್ ಮಾಡಿದ್ದೀನಿ. ಅಂದರೆ ಫುಲ್ಲು ಕಾಲು ಗಂಟ ಬರೋಲ್ಲ, ಸ್ವಲ್ಪ ಮಂಡಿ ಗಂಟ ಬರುತ್ತೆ ಗೌನ್. ಇದು ಫ್ರಾಕ್ ಅಂದ್ಕೊಳ್ಳಿ, ಫ್ರಾಕ್ ಸ್ಟಿಚ್ ಮಾಡಿದ್ದೀನಿ. ಒಂದು ಸೀರೆಯಲ್ಲಿ ಲಂಗ ಬ್ಲೌಸು, 2 ಫ್ರಾಕ್ ಸ್ಟಿಚ್ ಮಾಡಿದ್ದೀನಿ. ಇದು ನೋಡಿ, ಸ್ಯಾರಿಯಲ್ಲಿ ಹೇಳಿದ್ನಲ್ವ, ಮಿಡ್ಡಿ ಒಂದು, ಸ್ಕರ್ಟ್ ಒಂದು ಸ್ಟಿಚ್ ಮಾಡಿ ಅಂತ, ಅದನ್ನು ಸ್ಟಿಚ್ ಮಾಡಿದ್ದೀನಿ. ನೋಡಿ, ಈ ಕಲರ್ ಬರುತ್ತೆ. ಇದು ಲೈಟ್ ಪಿಂಕ್ ಕಲರ್ ಬರುತ್ತೆ, ಪರ್ಪಲ್ ಬಾರ್ಡ್ರ್ ಬರುತ್ತೆ. ಇದಕ್ಕೆ ಇವರು ಕೋಟ್ ಕಾಲರ್ ಬ್ಲೌಸು ಹೇಳಿದರು ನನಗೆ. ಇದು ಬ್ಲೌಸ್ ಪೀಸ್ ಬಂದು ಪ್ಲೈನ್ ಇತ್ತು. ಇದು ಸ್ಯಾರಿಯಲ್ಲೇ ಬಂದಿರೋದು. ಇದು ಇವ್ರಿಗೆ ಸ್ಲೀವ್ ಉದ್ದ ಬೇಕು ಅಂತ ಹೇಳಿದರು, ಕಾಲರಲ್ಲಿ ಬೇಕು ಅಂತ ಹೇಳಿದರು. ಮತ್ತು ಆ ಕಾಲರ್ಗೆ ಸ್ವಲ್ಪ ಡಿಸೈನ್ ಮಾಡಿ ಅಂತ ಏನಾದರೂ ಅಂತ ಹೇಳಿದರು. ನಾವು ಇದಕ್ಕೆ ಸ್ಯಾರಿ ಯಾವ ಕಲರ್ ಇದೆ, ಲಂಗ ಯಾವ ಕಲರ್ ಇದೆಯೋ ಆ ಕಲರಲ್ಲಿ ಸ್ಟೋನ್ ಎಲ್ಲ ಅಂಟಿಸಿದ್ದೀರಿ. ಇದು ಸ್ಕರ್ಟ್ ಆಗಿರುತ್ತೆ. ಅದು ಕೋಟ್ ಕಾಲರು ಬ್ಲೌಸ್ ಆಗಿರುತ್ತೆ ನೋಡಿ. ಇದಕ್ಕೆ ಸ್ಟೋನ್ಸ್ ಎಲ್ಲ ನೋಡಿ, ಸ್ಯಾರಿ ಇದು ಯಾವ ಕಲರ್ ಇದೆಯೋ ಆ ಕಲರ್ದೇ ಅಟ್ಯಾಚ್ ಮಾಡಿದ್ದೀನಿ, ಸ್ವಲ್ಪ ಹೈಲೈಟಾಗಿ ಕಾಣಲಿ ಅಂತ ಅಷ್ಟೇ. ನೋಡಿ ಯಾವ ಥರ ಬಂದಿದೆ. ಇದ್ರ ಕಟ್ಟಿಂಗ್ ವಿಡಿಯೋ ಮತ್ತು ಸ್ಟಿಚಿಂಗ್ ವಿಡಿಯೋ ಬೇಕಾದರೆ ಹಿಂದಿನ ವಿಡಿಯೋದಲ್ಲಿ ಇದೆ, ಬೇಕಾದರೆ ಹೋಗಿ ನೋಡಿ. ಕಟ್ಟಿಂಗು ಸ್ಟಿಚಿಂಗ್ ವಿಡಿಯೋ 2 ಸಹ ಸಿಗುತ್ತೆ. ಅಂದರೆ ಇದೇ ಥರನೇ ಇವರು ಇನ್ನೊಂದು ಸೇಮ್ ಹೊಲಿಸ್ಕೊಂಡಿದ್ದಾರೆ. ಅದು ಏನಂದರೆ, ಅವರು ಇದು 8 ವರ್ಷ ಹುಡುಗಿ, ಅದು ಒಂದು 15 ವರ್ಷ ಹುಡುಗಿಗೆ ಹೊಲಿಸ್ಕೊಂಡಿದ್ದಾರೆ ಒಂದು ಸ್ಯಾರಿಯಲ್ಲಿ. ಅದು ಸಹ ಸ್ಟಿಚ್ ಮಾಡಿದ್ದೀನಿ. ಇದು ಅವ್ರದ್ದು ಚಿಕ್ಕಮ್ಮ ಮಗಳದ್ದು. ಇದು ಅಕ್ಕನ ಮಗಳದ್ದು. ಅವರು ಸಹ ನನಗೆ ಇದೇ ಥರನೇ ಹೊಲ್ಕೊಡಿ ಅಂತ ಹೇಳಿಬಿಟ್ಟು ತಂದುಕೊಟ್ಟಿದ್ರು ನೋಡಿ. ಇವಾಗ ಇದು ಒಂದು ಸ್ಯಾರಿ ಆಗಿರುತ್ತೆ. ಸ್ಯಾರಿ ಬಂದು ಲೈಟ್ ಪಿಂಕ್ ಕಲರು, ಲೈಟ್ ಗ್ರೀನ್ ಕಲರ್ ಬಂದಿರುತ್ತೆ. ಈ ಕಸ್ಟಮರ್ ನಮಗೆ ಇದು ಒಂದು ಲೈಟ್ ಪಿಂಕ್ ಕಲರು ಸ್ಯಾರಿ ಆಗಿರುತ್ತೆ, ಲೈಟ್ ಗ್ರೀನ್ ಕಲರು ಬಾರ್ಡ್ರ್ ಆಗಿರುತ್ತೆ. ಬಾರ್ಡ್ರ್ ಥರನೇ ಬ್ಲೌಸ್ ಪೀಸ್ ಕೊಟ್ಟಿದ್ರು ಅವರು. ನಾನು ನೋಡಿ ವರ್ಕ್ ಮಾಡಿಕೊಡಿ ಅಂತ ಕೊಟ್ಟಿದ್ರು. ಇದು ನನ್ನ ಡಿಸೈನ್ಗೆ ಬಿಟ್ಟಿದ್ರು, ನೀವು ಯಾವ್ದಾದ್ರು ಚೆನ್ನಾಗಿರೋ ಡಿಸೈನ್ ಮಾಡಿ ಅಂತ. ನೋಡಿ, ನಾನು ಈ ಥರ ಡಿಸೈನ್ ಮಾಡಿದ್ದೀನಿ. ಇದಕ್ಕೆ ಗೋಲ್ಡು ಮತ್ತು ಸ್ಯಾರಿ ಯಾವ ಕಲರ್ ಇದೆಯೋ ಆ ಕಲರಲ್ಲಿ ಮಾಡಿದ್ದೀನಿ. ಸ್ಲೀವ್ ಒಂದು ಫ್ಲವರ್ ಹಾಕಿದ್ದೀನಿ. ಈ ನೆಕ್ ಡಿಸೈನ್ಗೆ ಒಂದೊಂದು ಸ್ಟೋನ್ ಇಡಬೇಕಿತ್ತು, ಸ್ಟೋನು ಇಟ್ಟಿದ್ದೀನಿ ಸಣ್ಣ ಸಣ್ಣದಾಗಿ. ಫುಲ್ಲು ರೆಡಿ ಆದಮೇಲೆ ಈ ಥರ ಬಂದಿದೆ ನೋಡಿ. ತುಂಬ ಚೆನ್ನಾಗಿದೆ, ಕಸ್ಟಮರು ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟಿದ್ರು. ಈ ವರ್ಕ್ಗೆಲ್ಲ ನಮಗೆ ಬಿಟ್ಟಿದ್ರು, ನೀವೇ ಯಾವ್ದಾದ್ರು ಡಿಸೈನ್ ಮಾಡಿ ಚೆನ್ನಾಗಿರೋದು ಮಾಡಿ ಅಂತ ಹೇಳ್ಬಿಟ್ಟಿದ್ರು. ಅದಕ್ಕೆ ಮಾಡಿದ್ದೀನಿ ನೋಡಿ. ಇದು ಒಂದು ಸ್ಯಾರಿ ಆಗಿರುತ್ತೆ. ಇದಕ್ಕೂ ಸಹ ಬ್ಲೌಸು ವರ್ಕ್ ಮಾಡಿದ್ದೀನಿ. ಇದು ಅವರು ಫಾಲೋ ಜಿಗ್ಜಾಗು ಮತ್ತು ಬೇಬಿ ಕುಚ್ ಹೇಳಿದರು. ಸ್ಯಾರಿ ಕಲರು ಮತ್ತು ಸರು ಕಲರು 2 ಮ್ಯಾಚ್ ಮಾಡಿ ಕುಚ್ ಹಾಕ್ತಿದ್ದೀನಿ, ಬೇಬಿ ಕುಚ್ ಹಾಕ್ಸಿದ್ದೀನಿ. ಇದಕ್ಕೆ ಇವರು ನನಗೆ ಸ್ಲೀವ್ಗೇನು ಡಿಸೈನ್ ಏನು ಬೇಡ, ಫ್ರಂಟ್ ಟು ಬ್ಯಾಕ್ ಮಾತ್ರ ಡಿಸೈನ್ ಮಾಡಿ ಅಂತ ಹೇಳಿದರು. ನಾನು ಸ್ಯಾರಿ ಗ್ರೀನ್ ಕಲರು ಮತ್ತು ಲೈಟ್ ಸಿಲ್ವರ್ ಕಲರ್ ತೊಗೊಂಡು, ಕಾಪರ್ ಕಲರ್ ತೊಗೊಂಡು ಅದರಲ್ಲಿ ಸ್ಟಿಚ್ ಮಾಡಿದ್ದೀನಿ. ಲೀಫ್ ಡಿಸೈನ್ ಮಾಡಿದ್ದೀನಿ. ಇದು ಬಳ್ಳಿ ಥರ ಮಾಡಿ ಡಿಸೈನ್ ಮಾಡಿದ್ದೀನಿ. ಇದಕ್ಕೆ ಸ್ಟೋನ್ ಚೈನು ಹಾಕಲಿಲ್ಲ, ಬಾಲ್ ಚೈನ್ ಮಾತ್ರ ಹಾಕಿ ಸ್ಟ್ರೈಟ್ ಲೈನ್ಗೆ ಸ್ಯಾರಿ ಯಾವ ಕಲರ್ ಇದೆ ಆ ಕಲರಲ್ಲಿ ಲೋಡಿಂಗ್ ಮಾಡಿದ್ದೀನಿ. ಸ್ಲೀವ್ಗೆ ಬಾರ್ಡರ್ ದೊಡ್ಡದಿರೋದ್ರಿಂದ ಅವ್ರ ಸ್ಲೀವ್ಗೇನು ಬೇಡ, ಫ್ರಂಟ್ ಟು ಬ್ಯಾಕು ಮಾತ್ರ ಅಂದರು. ಹಿಂದೆ ಕಟ್ಟಕ್ಕೆ ಡೋರಿ ಹಿಡಿದು ಡೋರಿ ಹಾಕಿ ಬಾರ್ಡ್ರ್ ಮಿಕ್ಕಿತ್ತು, ಅದರಲ್ಲಿ ಚಿಕ್ಕದಾಗಿ ಫ್ಲವರ್ ಹಾಕಿದ್ದೀನಿ ನಿಮಗಿದು. ಮತ್ತು ಈ ಕಸ್ಟಮರಿಗೂ ಇನ್ನೂ ಬ್ಲೌಸ್ ಕೊಟ್ಟಿದ್ರು, ಅದು ಸ್ಟಿಚ್ ಮಾಡಬೇಕಿನ್ನು ಹೋಗಿದ್ದು. ಇದು ನೋಡಿ, ಇದು ಒಂದು ಸ್ಯಾರಿ ಆಗಿರುತ್ತೆ. ಇದು ಗ್ರೀನ್ ಕಲರ್ ಸ್ಯಾರಿ ಆಗಿರುತ್ತೆ, ಪಿಂಕ್ ಕಲರು ಸೆರಗಾಗಿರುತ್ತೆ. ಈ ಕಸ್ಟಮರು ನನಗೆ ಕುಚ್ಚು ಹಾಕಿಸ್ಕೊಡಿ ಅಂದರೆ, ಇದು ರೆಡಿ ಕುಚ್ಚು ಮೊದಲೇ ಇತ್ತು. ಅವ್ರು ನಂಗೆ ಅದು ಬೇಡ, ಮಾಮೂಲಿ ಕುಚ್ಚು ಹಾಕಿಸ್ಕೊಡಿ ಬಿಚ್ಚಿ ಅಂತ ಹೇಳಿದರು. ಫಾಲ್ಸ್ ಹೇಳಿಲ್ಲ, ಬರೀ ಕುಚ್ಚು ಮಾತ್ರ ಹೇಳಿದರು. ಬ್ಲೌಸು ಸ್ಟಿಚಿಂಗು ವರ್ಕಿಂಗ್ ಹೇಳಿದರು.
ನೋಡಿ. ನಾನು ಇದಕ್ಕೆ ಅವರು ನನಗೆ ಇದನ್ನು ಅಷ್ಟೇ ನನ್ನ ಚಾಯ್ಸ್ ಎಲ್ಲ ಇದನ್ನು ಸಹ ನನಗೆ ಹೇಳಿದರು, ಡಿಸೈನ್ ಮಾಡಿಕೊಡಿ ಅಂತ ಹೇಳಿದರು. ಮತ್ತು ನಾನು ಮಾಡಿರೋ ಡಿಸೈನಲ್ಲಿ ಒಂದು ಡಿಸೈನ್ ತೋರಿಸಿದ್ರು, ಸೇಮ್ ಅದೇ ಥರನೇ ಮಾಡಿದ್ದೀನಿ. ಅದು ಏನಂದರೆ ಒಂದೇ ಕಲರು, ರೆಡ್ ಕಲರು ಮತ್ತು ಗೋಲ್ಡ್ ಕಲರಲ್ಲೇ ಮಾಡಿದ್ದೆ ನಾನು. ಅದು ಬ್ಲೌಸ್ ಪೀಸ್ ಬಂದು ರೆಡ್ ಇತ್ತು ಮತ್ತು ಗೋಲ್ಡು. ನಾನು ರೆಡ್ಡು ಗೋಲ್ಡಲ್ಲೇ ಮಾಡಿದ್ದೆ, ಅದೇನು ಸ್ವಲ್ಪ ಹೈಲೈಟಾಗೇನು ಕಾಣಲಿಲ್ಲ. ಮತ್ತು ಇದನ್ನು ಸ್ವಲ್ಪ ಚೇಂಜಸ್ ಮಾಡಿ ಅದೇ ಡಿಸೈನಲ್ಲೇ ಮಾಡಿದೆ. ಇದು ತುಂಬ ಚೆನ್ನಾಗಿ ಬಂತು. ಕಲರ್ ಕಾಂಬಿನೇಷನು ಸಹ ಹಾಗೇ ಇತ್ತು. ಪಿಂಕ್ ಕಲರು ಬ್ಲೌಸ್ ಪೀಸ್ಗೆ ಗ್ರೀನು ಗೋಲ್ಡಲ್ಲಿ ಡಿಸೈನ್ ಮಾಡಿದ್ದೀನಿ. ನೋಡಿ, ಇದು ಹೇಳಿದ್ನಲ್ಲ ಲೆಹಂಗಾ ಕಸ್ಟಮರ್ದು, ಇನ್ನೊಬ್ರು ಕಸ್ಟಮರ್ದು ಮದುವೆ ಬ್ಲೌಸ್ ಡ್ರೆಸ್ಸಲ್ಲಿ ಅವರು ಸ್ಯಾರಿಲಿ ತೊಗೊಂಡು ಬಂದು ಲೆಹಂಗಾ ಮಾಡಿಸ್ಕೊಂಡಿದ್ರು. ನೋಡಿ, ಇದರಲ್ಲಿ ಇದು ಸ್ಕರ್ಟ್ ಬರುತ್ತೆ, ಅದು ಕೋಟ್ ಕಲರ್ ಬ್ಲೌಸ್ ಬರುತ್ತೆ. ಇದು ಸ್ಯಾರಿ ಒಂದು ಸ್ಯಾರಿಯಲ್ಲಿ ತಂದು ಕೊಟ್ಟಿದ್ರು ಇವರು. ನೋಡಿ, ಕೆಳಗಡೆ ಬಾರ್ಡರು ದೊಡ್ಡದು ಬರುತ್ತೆ, ಒಂದು 10 ಇಂಚ್ ಬಾರ್ಡ್ರ್ ಬರುತ್ತೆ. ಅದಕ್ಕೆ ಇವರು ಸೇಮ್ ಅವ್ರಿಗೆ ಯಾವ ಥರ ಹೊಲ್ದಿದ್ನೋ ಅವ್ರಿಗೆ ಅದೇ ಥರನೇ ಹೊಲ್ಕೊಡಿ ಅಂತ ಹೇಳಿದರು. ಇವ್ರಿಗೂ ಸಹ ಅದೇ ಥರ ಹೊಲ್ದಿದ್ದೀನಿ ನೋಡಿ. ಪಿಂಕ್ ಕಲರು ಮತ್ತು ಕಾಪರ್ ಕಲರು ಎಲ್ಲ ಮಿಕ್ಸಿಂಗ್ ಇತ್ತು ಫ್ಲವರ್ಸು ಸೀರೆಯಲ್ಲಿ. ಅದಕ್ಕೆ ಅದೇ ಥರನೇ ಡಿಸೈನ್ ಮಾಡಿ ಸ್ಟೋನ್ಸು ಸಹ ಅದೇ ಥರ ಅಂಟಿಸಿದ್ದೀನಿ. ಹಿಂದೆ ಫುಲ್ಲು ಕ್ಲೋಸ್ ಬರುತ್ತೆ. ಇದು ಕೋಟ್ ಕಲರ್ ಬ್ಲೌಸ್ ಬರುತ್ತೆ. ಇದು ಒಂದೇ ಫ್ಯಾಮಿಲಿಯಲ್ಲಿ 2 ಕೋಟ್ ಕಲರ್ ಬ್ಲೌಸ್ ಹೊಲ್ದಿದ್ದೀನಿ, ಒಂದು ಚಿಕ್ಕದು ಹೊಲ್ದಿದ್ದೀನಿ, ಒಂದು ದೊಡ್ಡದು ಹೊಲ್ದಿದ್ದೀನಿ. ಇದು ಮಧುಬಾಲ ಬ್ಲೌಸು. ಈ ಕಸ್ಟಮರು ಹಳೆ ಸ್ಯಾರಿ ತೊಗೊಂಡು ಬಂದು ಅದರಲ್ಲಿ ಈ ಕಲರು ಬಾರ್ಡ್ ಇತ್ತು. ನನಗೆ ಇದರಲ್ಲಿ ಪ್ಲೈನ್ ತೊಗೊಂಡು ಬಂದು ಸಿಲ್ಕ್ ಪಟ್ಟೆಯಲ್ಲಿ ಪ್ಲೈನ್ ತೊಗೊಂಡು ಬಂದು ಬ್ಯಾಕ್ ನೆಕ್ ಇಟ್ಟು ಹೊಲ್ಕೊಡಿ ಅಂತ ಹೇಳಿದರು. ಬ್ಯಾಕ್ ಹಿಂದೆ ಕಟ್ಟೋದು ಬರುತ್ತೆ ಮತ್ತು ಫ್ರಂಟನ್ನು ಮಧುಬಾಲ ಆಗೋದ್ರಿಂದ ಅದು ಸಹ ಕಟ್ಟೋದು ಬರುತ್ತೆ. ಇದು ಒಂದು ನಾರ್ಮಲ್ ಬ್ಲೌಸ್ ಆಗಿರುತ್ತೆ. ಇದು ಸಹ ಸ್ಟಿಚ್ ಮಾಡಿದ್ದೀನಿ ನೋಡಿ. ಇವಾಗ ಇದನ್ನು ಅಂದರೆ ತುಂಬ ಬ್ಲೌಸಸ್ಗಳನ್ನ ಆಗಾಗ್ಗೆ ತೊಗೊಂಡು ಹೋಗ್ತಾಯಿದ್ರು, ಅದರಿಂದ ಅದನ್ನೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಇದು ಸ್ವಲ್ಪ ಬಟ್ಟೆ ಇತ್ತು, ಅದಕ್ಕೆ ಅದನ್ನೇ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇದು ಪಿಂಕ್ ಕಲರು ಬ್ಲೌಸ್ ಆಗಿರುತ್ತೆ. ಇದು ಬ್ಲೌಸ್ ಪೀಸು ಸಹ ಸೇಮ್ ಬಂದಿರುತ್ತೆ, ಪಿಂಕ್ ಕಲರ್ ಬ್ಲೌಸೇ ಬಂದಿರುತ್ತೆ. ನನಗೆ ಅವರು ಸ್ಲೀವ್ ಮಾತ್ರ ಬಾರ್ಡ್ರ್ ಬಂದಿರುತ್ತೆ. ಇದಕ್ಕೆ ಫಾಲ್ಸ್ ನೀವು ಹೇಳಿರಲಿಲ್ಲ. ಬ್ಲೌಸು ಡಿಸೈನ್ ಮಾಡಿಕೊಡಿ, ಸಿಂಪಲ್ಲಾಗಿ ಆದರೂ ಒಂದು ಲೇಸ್ ಇಟ್ಕೊಡಿ ಅಂತ ಹೇಳಿದರು. ನಾನು ಗೋಲ್ಡು ಪಿಂಕಲ್ಲಿ ಲೇಸ್ ಇತ್ತು, ಲೇಸ್ ಇಟ್ಕೊಟ್ಟಿದ್ದೀನಿ. ಇದು ಇದೇ ಕಸ್ಟಮರ್ದು 2 ಸ್ಯಾರಿ ಆಗಿರುತ್ತೆ. ಇದು ಸಹ ಲೈಟು ಪಿಂಕು ಗೋಲ್ಡು ಮಿಕ್ಸಿಂಗು ಮತ್ತು ಫುಲ್ಲು ಸ್ಯಾರಿ ಫುಲ್ಲೂ ಸ್ಟೋನ್ ಇತ್ತು. ಸ್ಲೀವು ಸಹ ಅವರು ಇದೇ ಬಾರ್ಡ್ರ್ ಬಂದಿತ್ತು. ಬ್ಯಾಕಲ್ಲಿ ಸಹ ಡಿಸೈನ್, ನೆಕ್ ಡಿಸೈನ್ ಅವರೇ ಕೊಟ್ಟಿದ್ದರು. ಅದರಿಂದ ತುಂಬ ಮೇಲೆ ಕೊಟ್ಟಿದ್ರು ಡಿಸೈನ್. ನಾನು ಕಟ್ ಮಾಡಿ ನಾರ್ಮಲ್ಲು ನೆಕ್ ಥರ ಸ್ಟಿಚಿಂಗ್ ಮಾಡಿ ಅದಕ್ಕೊಂದು ಚಿಕ್ಕದಾಗಿ ಒಂದು ಲೇಸ್ ಹಾಕಿದ್ದೀನಿ ನಾನು. ಇದು ನೋಡಿ, ನಾನು ಲಂಗಾನೆಲ್ಲ ತೋರಿಸ್ತಾ ಇದ್ದಿದ್ದು. ಫ್ರಾಕು ಒಂದೇ ಸೀರೆಯಲ್ಲಿ ಎಷ್ಟು ಬ್ಲೌಸ್ ಹೊಲ್ದಿದ್ದೆ, ಮತ್ತು ಸ್ಕರ್ಟ್ ಯಾವುದು, ಮತ್ತು ಬ್ಲೌಸ್ ಹೇಳಿದ್ನಲ್ವ ನಾನು, ಹ್ಯಾಂಡ್ ವರ್ಕ್ ಬ್ಲೌಸ್ ಇದ್ದು, ಅದನ್ನು ತೋರಿಸ್ತಾ ಇದ್ದೀನಿ ಯಾವ ಥರ ಬಂದಿದೆ ಅಂತ. ಇದಕ್ಕೆ ಪ್ಯಾಡ್ ಹೇಳಿದರು, ಪ್ಯಾಡ್ ಹಾಕಿದ್ದೀನಿ. ಫ್ರಂಟ್ ಹುಕ್ ಬರುತ್ತೆ. ಮತ್ತು ಇದೇ ಕಡೆ ಕಟ್ಟೋಕ್ಕೆ ಡೋರಿ ಹೇಳಿದರು. ಡೋರಿ ಫುಲ್ಲು ರೆಡಿ ಆದಮೇಲೆ ಡೋರಿ ಹಾಕಿ ಕಟ್ಗೊಳಿಸಿದ್ದೀನಿ ಇದನ್ನು. ಯಾಕಂದರೆ ಹ್ಯಾಂಡ್ ವರ್ಕ್ ಮಾಡೋರು ಡೋರಿಗೆ ಫ್ಲವರ್ ಕೊಟ್ಟಿರಲಿಲ್ಲ, ಲಾಸ್ಟಲ್ಲಿ ಕೊಟ್ಟರು ಅವರು. ಅದಾದಮೇಲೆ ಫುಲ್ಲು ರೆಡಿ ಆದಮೇಲೆ ಇನ್ನೇ ಸಂಜೆ ಕೊಡಬೇಕು ಅನ್ನೋಂಗೆ ಹೋಗಿ ಒಂದು ಅರ್ಧ ಗಂಟೆ ಮುಂಚೆ ಹೋಗಿ ರೆಡಿ ಮಾಡಿ ಅವರಿಗೆಲ್ಲ ಕೊಟ್ಟು ಕಳಿಸ್ದೆ. ಇದು ಮದುವೆ ಬ್ಲೌಸ್ ಆಗಿರುತ್ತೆ ನೋಡಿ. ಇದೊಂದು ಫ್ರಾಕ್ ಇರುತ್ತೆ. ಅದು ಒಂದು ಸೀರೆಯಲ್ಲಿ 2 ಫ್ರಾಕು, ಒಂದು ಸ್ಕರ್ಟು, ಒಂದು ಶರ್ಟ್, ಕಾಲರ್ ಬ್ಲೌಸು ಇಷ್ಟು ಸಹ ಸ್ಟಿಚ್ ಮಾಡಿದ್ದೀನಿ. ಅಂದರೆ ಈ ಸೀರೆಯಲ್ಲಿ ಬಟ್ಟೆ ಯಾವುದು ವೇಸ್ಟ್ ಮಾಡ್ಕೊಳ್ಳಿಲ್ಲ, ಎಲ್ಲನೂ ಸ್ವಲ್ಪ ಅಡ್ಜಸ್ಟ್ ಮಾಡಿ ಹೊಲ್ಬಿಟ್ಟಿದ್ದೀನಿ. ಇದು ನೋಡಿ, ಸೆರಗಿರುತ್ತೆ. ಸೆರಗಲ್ಲಿ ಬಟ್ಟೆ ಮಿಕ್ಕಿತ್ತು ಸ್ವಲ್ಪ, ಅದಕ್ಕೆ ಬೇರೆ ಕಲರ್ ಅಂದರೆ ಪರ್ಪಲ್ ಕಲರೇ ಒಂದು ಸೀರೆಗೆ ಲಂಗ ಬ್ಲೌಸ್ ಹೊಲ್ದಿದ್ದೆ, ಅದು ಮಿಕ್ಕಿತ್ತು. ಹಾಗೆ ಎತ್ತಿಕ್ಕಿದೆ ಬಾರ್ಡ್ರನ್ನ. ಆ ಬಾರ್ಡ್ರನ್ನ ಇದಕ್ಕೆ ಅಟ್ಯಾಚ್ ಮಾಡಿ ಡಿಸೈನ್ ಮಾಡಿದ್ದೀನಿ ಇದನ್ನು. ಇದು ನೋಡಿ, ಕೋಟ್ ಕಾಲರ್ ಬ್ಲೌಸ್. ಇದು ಒಂಥರ ಕಾಫಿ ಕಲರು ಗೋಲ್ಡ್ ಕಲರಲ್ಲಿ ಮಿಕ್ಸಿಂಗಲ್ಲಿ ಬಂದಿದೆ ಬ್ಲೌಸ್ ಪೀಸ್. ಅದು ಕೈ ಫುಲ್ಲು ಸ್ಲೀವ್ ಆಗಿರುತ್ತೆ. ಇದು ಬ್ಯಾಕ್ ಕ್ಲೋಸ್ ಆಗಿರುತ್ತೆ. ಇದು ನೋಡಿ, ಇದೊಂದು ನೆಕ್ ಡಿಸೈನು. ಅಂದರೆ ತುಂಬ ಸಿಂಪಲ್ಲಾಗಿ ಹೇಳಿದರು ಅವರು, ಫ್ರಂಟ್ ಬ್ಯಾಕ್ ಅಷ್ಟೇ ಹೇಳಿದರು. ಅದನ್ನು ಮಾಡಿದ್ದೀನಿ ಇವಾಗ ಇದಕ್ಕೆ. ಇದೊಂದು ಗ್ರೀನ್ ಕಲರ್ ಬ್ಲೌಸ್ ಆಗಿರುತ್ತೆ, ಲೈಟ್ ಪಿಂಕ್ ಕಲರು ಸ್ಯಾರಿ ಆಗಿರುತ್ತೆ. ಇವರು ಸಹ ಅಷ್ಟೇ ನಮ್ಮ ಚಾಯ್ಸ್ಗೆ ಒಪ್ಪಿಸ್ಬಿಟ್ಟಿದ್ರು, ನೀವು ಯಾವುದೋ ಡಿಸೈನ್ ಚೆನ್ನಾಗಿರೋದು ಮಾಡಿ ಕಳಿಸಿ ಅಂತ. ಸ್ಲೀವ್ಗೂ ಸಹ ಬುಟ್ಟಾಸ್ ಹಾಕಿದ್ದೀನಿ. ಈ ಡಿಸೈನ್ ಸಹ ಅವರು ನನಗೆ ಫೋನಲ್ಲಿ ತೋರಿಸಿದ್ರು, ಇದು ಡಿಸೈನ್ ಮಾಡಿಕೊಡಿ ಅಂತ. ಅಂದರೆ ಅದು ಒಂದು ಸ್ವಲ್ಪ ಸಿಂಪಲ್ ಇತ್ತು. ಇದು ಸ್ವಲ್ಪ ಇನ್ನೊಂದು ಚೂರು ಗ್ರ್ಯಾಂಡಾಗಿ ಬರೋ ಥರ ಗ್ರ್ಯಾಂಡಾಗಿ ಮಾಡಿದ್ದೀನಿ ಇವಾಗ ಇದನ್ನು. ಸ್ಲೀವ್ಗೆ ಒಂದು ಫ್ಲವರ್ ಹಾಕಿದ್ದೀನಿ, ಅಲ್ಲೊಂದು ಸ್ಲೀವ್ಗೆ ಒಂದು ಬುಟ್ಟಾಸ್ ಹಾಕಿದ್ದೀನಿ. ಕಲರ್ ಕಾಂಬಿನೇಷನು ತುಂಬ ಚೆನ್ನಾಗಿತ್ತಿದ್ದು ನೋಡಿ. ಇದೊಂದು ಗ್ರೀನ್ ಕಲರ್ ಆಗಿರುತ್ತೆ ಮತ್ತು ಇದು ಕೋಟ್ ಕಲರ್ ಬ್ಲೌಸ್ ಆಗಿರುತ್ತೆ. ಥ್ಯಾಂಕ್ ಯು.